ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. 2 ದಿನದಿಂದ ಚಿನ್ನ ₹600 ಅಷ್ಟು ಬಿದ್ದಿತ್ತು. ಈಗ ₹300 ಅಷ್ಟು ಏರಿದೆ. ಸೊ ಇದರಿಂದ ಬ್ಯಾಕ್ ಟು 13,800 ಆಗಿದೆ. ಇದೇ ಸಮಯದಲ್ಲಿ ಈಗ 12,800 ಅಂತ ಅನ್ನೋದೇ ಒಂದು ಕರೆಕ್ಟ್ ಆದಂತ ಬೆಲೆ. ₹1,000 ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ತಾ ಇದೀವಿ. ಅದಕ್ಕೂ ಮುಂಚೆನೆ ಸ್ವಲ್ಪ ಟ್ಯಾಕ್ಸ್ ನ ಕಟ್ಟಿದ್ವಿ. ಅದು 15,000ಕ್ಕಿಂತ ಮೇಲೆ ತಿರ್ಗಾ ಹೊಟ್ಟೋಯ್ತು. 24 ಕ್ಯಾರೆಟ್ ಗೋಲ್ಡ್. ಬೆಳ್ಳಿ ಕೂಡ ಲೈಟ್ ಆಗಿ ಏರಿ ₹2,42,000 ಇಂಟ್ರೆಸ್ಟ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇವತ್ತು ಆಕ್ಚುಲ್ ಆಗಿ ತುಂಬಾ ಒಳ್ಳೆ ದಿನ ಇಂಡಿಯಾಗೆ. ಯಾಕೆಂತಂದ್ರೆ ಓವರ್ ಆಲ್ ಈ ಇರಾನಿಯನ್ ಸ್ಟ್ರೈಕ್ ನ ಏನ್ ಹೇಳಿದ್ರು ಅಂತಂದ್ರೆ ಒಂದು ಡ್ರಾಫ್ಟ್ ಅಗ್ರಿಮೆಂಟ್ ಸರ್ಕ್ಯುಲೇಟ್ ಆಗ್ತಾ ಇದೆ. ಅದರ ಪ್ರಕಾರ 30 ದಿನದಲ್ಲಿ ಹೋಮಸ್ ನ ತೆಗೆದು ಬಿಡ್ತೀವಿ. ಅದಕ್ಕೂ ಮುಂಚೆ ಅಮೆರಿಕ ಎಲ್ಲಾನು ಹೊರಗಡೆ ತಗೊಂಡು ಹೋಗ್ಬಿಡ್ಬೇಕು ಅಂತ ಒಂದು ಡ್ರಾಫ್ಟ್ ಅಗ್ರಿಮೆಂಟ್ ಸುತ್ತಾಡ್ತಾ ಇದೆ. ಅದಾದ್ಮೇಲೆ ಟ್ರಂಪ್ ಏನ್ ಹೇಳಿದ್ರು ಅಂತಂದ್ರೆ ಎಡಿ ವಾನ್ಸ್ ಹೋಗಿ ಯುರೋಪ್ ಅಲ್ಲಿ ಸಹಿ ಹಾಕ್ತಾರೆ ಅಂತ. ಸೊ ಈಗ ಒಂದೇ ಸಲ ಮಾರ್ಕೆಟ್ ಇಳಿದು ಕ್ರೂಡ್ ಆಯಿಲ್ 3 ತಿಂಗಳ ಲೋದಲ್ಲಿ ಇಳಿದ್ಬಿಟ್ಟಿದೆ. ಇದರಿಂದ ಬ್ರೆಂಟ್ ಮೇಲೆ 88ಕ್ಕೂ $95.25 ವರೆಗೂ ಬಂದಿದೆ. ಓವರ್ ಆಲ್ ಆಗಿ ಮಾರ್ಕೆಟು 400 ಪಾಯಿಂಟ್ಗಿಂತ ಮೇಲೆ ಏರಿ, ಆಮೇಲೆ ಈ ಸೆನ್ಸೆಕ್ಸು 1685 ಪಾಯಿಂಟ್ಸ್ ಏರಿದೆ. ಎಲ್ಲಾನು ಏರಿರುತ್ತೆ ಇವತ್ತು. ಪಟಾಕಿ ಲಿಸ್ಟ್ ಶೇರು ಭಯಂಕರವಾಗಿ ಎಗರಿರುತ್ತೆ. ಮಾರ್ಕೆಟ್ ಪ್ಲಸ್ ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಇದು ಮಾರ್ಕೆಟ್ಗೆ ಒಳ್ಳೆ ನ್ಯೂಸು. ಇದರಿಂದ ಮಾರ್ಕೆಟ್ ರಿಕವರ್ ಆಗುತ್ತಾ ಅಂತ ಕೇಳಿದ್ರೆ ಆಗೋದಿಲ್ಲ. ಯಾಕೆ ಆಗಲ್ಲ ಅಂತ ಕೇಳಿದ್ರೆ ತಿರ್ಗಾ ಯೂಶುವಲ್ ಪ್ರಾಬ್ಲಮ್ಸ್ ತಿರ್ಗಾ ಬರುತ್ತೆ. ಫಸ್ಟ್ ಈ ಟ್ರಂಪ್ ಭಾಗವತರು ಹೇಳಿದ್ದಾರೆ ಅನ್ನೋದಕ್ಕೋಸ್ಕರ ಅಗ್ರಿಮೆಂಟ್ ಸೈನ್ ಆಗೋಯ್ತು ಅನ್ನೋಂಥದ್ದು ಅವಶ್ಯಕತೆ ಇಲ್ಲ. ಅಗ್ರಿಮೆಂಟ್ ಸೈನ್ ಆದ್ರೆ ಮಾತ್ರ ರಿಯಲ್ ಸೈನ್ ಆದಂಗೆ. ಇಂಡಿಯನ್ ಕ್ರೂಡ್ ಇರುವಂತ 3ನೇ ಹಡಗನ್ನ US ಹೊಡೆದಿದ್ದಾರೆ. ಅವರು ಕ್ರೂಡ್ ನ ನಡೆಸ್ತಾ ಇದ್ರು ಎನ್ವಿ ಜರ್ರಿ ಅಂತ. ಇಂಡಿಯನ್ ಕ್ರೂಡ್ ಹಿಟ್ ಇನ್ 4 days. 4 ದಿನದಲ್ಲಿ 3 ಸಲ ಇಂಡಿಯನ್ ಹಡಗನ್ನ ಹೊಡೆದಿದ್ದಾರೆ. ಅದು ಒಮಾನಿ ಆಪ್ ಫೋರ್ಸು ನಮ್ಮ ಗರ್ನಿಂಗ್ ವೆಸಲ್ ಇಂದ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಗವರ್ಮೆಂಟು ಬಲ್ಕ್ ಫ್ಯೂಯಲ್ ಪರ್ಚೇಸ್ನ ರೆಸ್ಟ್ರಿಕ್ಷನ್ ಮಾಡಿದ್ದಾರೆ. ರೀಟೈಲ್ ಪಂಪ್ಸ್ ಅಲ್ಲಿ ಬಲ್ಕ್ ಫ್ಯೂಯಲ್ ಪರ್ಚೇಸ್ ಅಂತ ಅಂದ್ರೆ ನೀವು ಡೈರೆಕ್ಟ್ ಆಗಿ ಹೋಲ್ಸೇಲ್ ಪಾಯಿಂಟ್ ಅಲ್ಲೇ ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ₹140ಗಿಂತ ಮೇಲೆ ಡೀಸೆಲ್, ಪೆಟ್ರೋಲು ಇದೆ. ಮೈನ್ ಆಗಿ ಡೀಸೆಲ್ ಬಲ್ಕ್ ಟ್ರಾನ್ಸಾಕ್ಷನ್ ಮುಖಾಂತರ ಮಾಡ್ತಾ ಇದ್ದಾರೆ. ಇಂಡಸ್ಟ್ರಿಯಲ್ ಫ್ಯೂಯಲ್ ಅಂತ ಅನ್ನೋದು ಇಂಡಸ್ಟ್ರಿಯಲ್ ಯೂಸರ್ಸ್ಗೂ ಕಮರ್ಷಿಯಲ್ ಯೂಸರ್ಸ್ಗೆ ಮಾತ್ರನೇ. ಬೇಸಿಕ್ಲಿ ಈಗ ಈ ಕಮರ್ಷಿಯಲ್ ಸಿಲಿಂಡರ್ ತಗೊಳ್ಳುವಂಥವರೆಲ್ಲ ಈ ರೀತಿಯಾಗಿ ತಗೋಬೇಕು. ಅದೇ ರೀತಿ ಈಗ ಫ್ಯಾಕ್ಟ್ರಿನಲ್ಲಿ ಮತ್ತೆ ಬೇರೆದೆಲ್ಲ ಕನ್ಸ್ಯೂಮ್ ಮಾಡೋಂಥವ್ರೆಲ್ಲಾನು ಬಲ್ಕ್ ಅಲ್ಲೇ ತಗೋಬೇಕು. ರಿಟೈಲ್ ಅಲ್ಲಿ ತಗೊಂಡ್ರೆ ಪಂಪ್ ನ ಫ್ರೀ ಮಾಡ್ಬಿಡ್ತಾರಂತೆ. ಇವತ್ತು ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಾರ್ಕೆಟ್ ಒಂದು ಹೋಪಲ್ ಇದೆ. ಫ್ಯೂಯಲ್ ರೇಟ್ಸ್ ಕಟ್ ಆಗುತ್ತೇನೋ ಅಂತ. ಅದು ಕಟ್ ಆಗಲ್ಲ. ಸೌತ್ ಕೊರಿಯನ್ ಮಾರ್ಕೆಟ್ 2 ದಿನದಲ್ಲಿ 16% ರಿಕವರ್ ಆಗಿದೆ. ಬಿದ್ದಂತ 11 ಕ್ಯಾಪ್ಚರ್ ಮಾಡಿದೆ. ಈ ವರ್ಷ 95% ಏರಿದೆ. ಬೆಸ್ಟ್ ಪರ್ಫಾರ್ಮಿಂಗ್ ಮಾರ್ಕೆಟ್. ಗೋಲ್ಡ್ ಅಂಡ್ ಸಿಲ್ವರ್ ETF ಅಲ್ಲಿ 3,000 ಕೋಟಿನ ಹೊರಗಡೆ ತೆಗೆದಿದ್ದಾರೆ. ಜನರು ಈ ಪ್ರಾಫಿಟ್ ನ ಬುಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. SpaceX IPO ಇವತ್ತು ಲಿಸ್ಟ್ ಆಗ್ಬಿಡುತ್ತೆ. ಎಲಾನ್ ಮಸ್ಕ್ ಫಸ್ಟ್ ಟ್ರಿಲಿಯನರ್, ಪ್ರಪಂಚದಲ್ಲೇ ಮೊದಲನೇ ಟ್ರಿಲಿಯನರ್ ಆಗ್ತಾರೆ. $75 ಬಿಲಿಯನ್ IPO ಹಲವು ಮಟ್ಟಿಗೆ ಅದು ಸಬ್ಸ್ಕ್ರೈಬ್ ಆಗಿದೆ. ಅದರಿಂದ ಈ ಪ್ರಪಂಚದ ತುಂಬೆಲ್ಲ ಎಲ್ಲರೂ ಇದರಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅದರಿಂದ $1.8 ಟ್ರಿಲಿಯನ್ ಮೇಲೆ ಇದಾಗತ್ತೆ. ಅದರಿಂದ ಫಸ್ಟ್ ಟ್ರಿಲಿಯನರ್ ಆಗಿ ಒಬ್ಬನೇ ಸಿಂಗಲ್ ವ್ಯಕ್ತಿ 1 ಲಕ್ಷ ಕೋಟಿಗಿಂತ ಮೇಲೆ ಸೇಲಾರು ವರ್ಕ್ ಫೋರ್ಸ್ 3% ಕಟ್ ಆಗಿದೆ. ಆಮೇಲೆ ಟ್ಯಾರಿಫ್ ಅಂಡ್ ಕಾಸ್ಟ್ ಪ್ರೆಷರ್ಸ್ ಅಂದ್ರೆ ಈ ಟ್ಯಾರಿಫ್ ಈ ಕಾಸ್ಟ್ ಪ್ರೆಷರ್ ಇಂದ ಅವರಿಂದ ಮ್ಯಾನೇಜ್ ಮಾಡೋದಕ್ಕೆ ಆಗದೆ ಇರೋದ್ರಿಂದ 3% ಅಷ್ಟು ಜನರನ್ನ ಕೆಲಸದಿಂದ ಕಳಿಸ್ಬಿಟ್ಟಿದ್ದಾರೆ. ಪ್ರಾಫಿಟಬಿಲಿಟಿನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಕಟ್ ಮಾಡಿದ್ದಾರೆ. ಇಂಡಿಯಾದಲ್ಲಿ ಟಾಟಾ ಮೋಟಾರ್ಸ್ EV ಲಾಂಚ್ ಮಾಡಿದ್ದಾರೆ. SR ಅಂತ ಅನ್ನೋದು ಓಲ್ಡ್ ಕ್ಲಾಸಿಕಲ್ ಮಾಡೆಲ್ ಲಾಂಚ್ ಮಾಡಿದ್ದಾರೆ ಅಂತಂದ್ರೆ ಅದು ರೆಡಿ ಆಗಿದೆ. ಜೂನ್ 30ನೇ ತಾರೀಕಿನಿಂದ ಡೆಲಿವರಿ ಶುರು ಆಗ್ಬಿಡುತ್ತೆ ಅನ್ನೋ ರೀತಿ ಹೇಳಿದ್ದಾರೆ. ಅದಾದ್ಮೇಲೆ ಈ ಸೆಮಿಗ್ಲೂಟೈಡ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ ತುಂಬಾನೇ ಎಗರಿದೆ. ತೆಗೆದಂತ ಲೆವೆಲ್ ಅಲ್ಲಿ ಅಂದ್ರೆ ಎಫೆಕ್ಟ್ ಮಾಡಿದಂತ ಲೆವೆಲ್ ಅಲ್ಲಿ ಪಿಕಪ್ ಇಲ್ಲ. 45 ದಿನಕ್ಕೆ ಬೇಕಾಗುವಷ್ಟು ಸ್ಟಾಕ್ ಇದೆ. ಅದರಿಂದ ಸೆಮಿಗ್ಲೂಟೈಡ್ ಇನ್ವೆಂಟ್ರಿ ಕಂಟ್ರೋಲ್ ಮಾಡುವಂಥದ್ದೇ ದೊಡ್ಡ ಪ್ರಾಬ್ಲಮ್. ಮಾರ್ಕೆಟ್ ತುಂಬಾ ದೊಡ್ಡದು ಅನ್ನೋದ್ರಿಂದ ಓವರ್ ಆಲ್ ಆಗಿ ಎಲ್ಲರೂ ಒಂದೇ ಸಮಯದಲ್ಲಿ ಇಳಿಸಿದ್ದಾರೆ ಸ್ಟಾಕ್ನ. 4 ವೇದಾಂತ ಕಂಪನಿ ಒಂದೇ ಸಮಯದಲ್ಲಿ ಲಿಸ್ಟ್ ಆಗ್ತಾ ಇದೆ. ಇದನ್ನ ಡಿಮರ್ಜ್ ಮಾಡಿ ಬೆಟರ್ ವ್ಯಾಲ್ಯೂ ಡಿಸ್ಕವರಿಗೆ
ನಾಲ್ಕು ಕಂಪನಿಯಾಗಿ ಭಾಗ ಮಾಡಿ ಲಿಸ್ಟ್ ಮಾಡಲಿದ್ದೀವಿ ಅಂತ ಅನ್ನೋದು ಕ್ಲಿಯರ್ ಆಗಿತ್ತು. ಅದೇ ರೀತಿ JSW ಮೋಟಾರ್ಸ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅವರು ಎಲೆಕ್ಟ್ರಿಕ್ ಬಸ್ ಸೆಗ್ಮೆಂಟ್ ಅಲ್ಲಿ ಎಂಟರ್ ಆಗಿದ್ದಾರೆ. ಅದರಿಂದ ಟೆಂಡರ್ ಅಲ್ಲಿ ನಾವು ಅಗ್ರೆಸಿವ್ ಆಗಿ ಬಿಡ್ ಮಾಡಿ ನಾವು ಆರ್ಡರ್ನ ತೆಗಿತೀವಿ. 6230 ಈ ಬಸ್ ಟೆಂಡರ್ ಅಲ್ಲಿ ನಾವು ಕೋಟ್ ಮಾಡಿದ್ದೀವಿ, ತುಂಬಾ ಅಗ್ರೆಸಿವ್ ರೇಟ್ ಅಲ್ಲಿ ಕೋಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಟಾಟಾ ಅಂಡ್ ಸನ್ಸ್ ಏನ್ ಹೇಳ್ತಾರೆ ಅಂತಂದ್ರೆ, ಈ ವರ್ಷ ಅವರ ಡಿವಿಡೆಂಡ್ ಇನ್ಕಮ್ 12% ಹತ್ತತ್ರ ಕಡಿಮೆ ಆಗುತ್ತೆ. ಇದೇ ಸಮಯದಲ್ಲಿ ಅವರ ಹಲವು ಯೂನಿಟ್ಸ್ಗೆ ಫಂಡಿಂಗ್ ಅನ್ನೋದು ಅವಶ್ಯಕತೆ ಇದೆ. ಅಶೋಕ್ ಲೈಲ್ಯಾಂಡ್ 11,000 ಕೋಟಿ ಡಿಫೆನ್ಸ್ ಆಪರ್ಚುನಿಟಿನ ಅಡ್ರೆಸ್ ಮಾಡಲಿದ್ದಾರೆ ವಿತ್ ಅಟಾನಮಸ್ ವೆಹಿಕಲ್ಸ್ ಅಂತ ಹೇಳ್ತಾ ಇದ್ದಾರೆ. TCS ಏನ್ ಹೇಳ್ತಾರೆ ಅಂತಂದ್ರೆ, ಆಂಥ್ರಪಿ ಜೊತೆ ಪಾರ್ಟ್ನರ್ಶಿಪ್ ಮಾಡಿ ಕ್ಲೌಡ್ AI ಆಕ್ಸೆಸ್ ನ 50,000 ಎಂಪ್ಲಾಯಿಗೆ ಕೊಟ್ಟಿದ್ದಾರೆ. ಈ 50,000 ಎಂಪ್ಲಾಯಿ ಕ್ಲೌಡ್ ನ ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ಫೋಸಿಸ್ ಹಲವು ವರ್ಷದಿಂದ ARP ಟ್ರಾನ್ಸ್ಫಾರ್ಮೇಶನ್ ಡೀಲ್ ಸೈನ್ ಮಾಡಿದ್ದಾರೆ. ಇದು ಮಲೇಷ್ಯಾದ IHH ಹೆಲ್ತ್ ಕೇರ್ ಜೊತೆ ಸೇರಿ ಮಾಡಿದ್ದಾರೆ. IT ಸ್ಟಾಕ್ಸ್ ಇವತ್ತು ಬೆಳಗ್ಗೆ ಮಾರಿದ್ದಾರೆ. 7 ಡೇಸ್ ಇನ್ನರು ಫಿಯರ್ ಇಂಟೆನ್ಸಿಫೈ ಆಗಿ ಮಾರಿದ್ದಾರೆ. ಮೈಕ್ರೋಸಾಫ್ಟ್ ಫಸ್ಟ್ ಕ್ವಾರ್ಟರ್ ಒಂದು ಕ್ವಾರ್ಟರ್ಲಿ ಡಿವಿಡೆಂಡ್ ಕೊಟ್ಟಿದ್ದಾರೆ. ಇದರಲ್ಲಿ ನಾವೇನು ನೋಟ್ ಮಾಡಬೇಕು ಅಂತ ಅಂದರೆ, ಬಿಲ್ ಗೇಟ್ಸು ಕಂಪ್ಲೀಟ್ ಆಗಿ ಅವರ ಶೇರ್ನ ಮಾರ್ಬಿಟ್ಟು ಹೋಗ್ಬಿಟ್ರು. ಗ್ಲೋಬಲ್ ಮಾರ್ಕೆಟು AI ಆಪ್ಟಿಮಿಸಮು ಆ್ಯಂಡ್ ಆಯಿಲ್ ಸ್ಟಾಕ್ ನಡುವೆ ಸ್ವಿಂಗ್ ಆಗ್ತಾ ಇದೆ. $31 ಬಿಲಿಯನ್ ವರ್ತ್ ಆಫ್ ಲಾಕ್ ಶೇರ್ಸ್ ಇಂಡಿಯಾದಲ್ಲಿ ಸೆಪ್ಟೆಂಬರ್ ಒಳಗಡೆ ಟ್ರೇಡಬಲ್ ಆಗಿಬಿಡುತ್ತೆ. ಇದು 75 ಕಂಪನಿ IPO ಹಾಕ್ದಂಥವರು ಈ ಶೇರ್ಸ್ನ ಹೊರಗಡೆ ಬಿಡ್ತಾರೆ. ಸಿಟಿ ಬ್ಯಾಂಕು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಫ್ಟಿ ಟಾರ್ಗೆಟು 26 ರೀಚ್ ಆಯಿತು ಅಂತಂದ್ರೇ ದೊಡ್ಡ ಲಕ್ಕು. ಯಾಕೆಂತಂದರೆ ಅದು ಇಂಡಿಯಾ TM ಮಾರ್ಕೆಟಲ್ಲಿ ಕಡಿಮೆ ಮಾಡಿದ್ದಾರೆ. ಅದೇ ರೀತಿ ವೋಡಾಫೋನಲ್ಲಿ 4,780 ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡಿದ್ದಾರೆ ಇವರು, ಈ ಬಿರ್ಲಾ ಫ್ಯಾಮಿಲಿ. ECB ರೇಟ್ನ 0.25% ಏರಿಸಿದ್ದಾರೆ. ಆ್ಯಸ್ ಇನ್ಫ್ಲೇಷನ್ನು ರಿಸ್ಕು ಜಾಸ್ತಿ ಆಗಿರೋದ್ರಿಂದ ಆದಷ್ಟು ಬೇಗ ಫೆಡ್ ಕೂಡ ಬೇರೆ ದಾರಿ ಇಲ್ಲದೆ ಏರಿಸಲಿದ್ದಾರೆ. ಅನ್ಲೆಸ್ ಓವರ್ ಆಲ್ ಆಗಿ ಮಾರ್ಕೆಟು ಕರೆಕ್ಟ್ ಆದ್ರೇನೆ ನೋಡಿದ್ರಿ ಅಂತಂದರೆ ಗೋಲ್ಡು ಸ್ಟೇಬಲ್ ಆಗಿದೆ. ಆದರೆ ಇನ್ನೂ ಅಮೆರಿಕಾದಲ್ಲೂ ಯುರೋಪಲ್ಲೂ ಇಂಟ್ರೆಸ್ಟ್ ರೇಟ್ನ ಏರಿಸಿದ್ರು ಅಂತ ಅಂದರೆ ಗೋಲ್ಡು ಕರೆಕ್ಟ್ ಆಗುತ್ತೆ. ಗೋಲ್ಡು ಕರೆಕ್ಟ್ ಆಗ್ತಾ ತಗೊಳ್ಳಿ. 2-3 ದಿನದಿಂದ ನಿಮಗೆ ಪಟಾಕಿ ಲಿಸ್ಟು ಒಳ್ಳೆ ಬೆಲೆನಲ್ಲೇ ಸಿಕ್ಕಿರುತ್ತೆ. ಇಲ್ಲ ಅಂತಂದರೆ ವರ್ಷ ಪೂರ್ತಿ ಹೀಗೆ ಇರುತ್ತೆ, ಮಾರ್ಕೆಟು ವೀಕ್ ಆಗಿರುತ್ತೆ. ಯಾಕೆ ಅಂತಂದರೆ ನಮ್ಮ ಮ್ಯೂಚುವಲ್ ಫಂಡ್ಸು ಒಂದೇ ಸಲ ಬೀಳದೆ ಇರೋದಕ್ಕೆ ಫ್ಲೋನ ನಿಲ್ಲಿಸಿ ಇಡ್ತಾ ಇದ್ದಾರೆ. FIIs ನಿಧಾನವಾಗಿ ಮಾಡ್ತಾರೆ. ನನಗೆ ಪಟಾಕಿ ಲಿಸ್ಟಲ್ಲಿ ಬೇಕಿರುವಂಥ ಸ್ಟಾಕ್ನ ನೋಡಿ 1-2 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಮೇಲ್ IDಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಅನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟದಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10-15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.